ಎಲ್ಲ ಆತ್ಮೀಯರಿಗೂ ಕೂಡ ನಾನು ಯತೀಶ್ ಶೆಟ್ಟಿ ಬೋಳೂರಿನ ಮಹಾನಗರ ಪಾಲಿಕೆ ಸದಸ್ಯರು ತಮ್ಮಲ್ಲಿ ಪ್ರೀತಿಪೂರ್ವಕವಾದಂತಹ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದಂತಹ ನವೀನ್ ರವರು ಹಲವಾರು ದಿವಸಗಳಿಂದ ಮೆದುಳಿನ ಒಂದು ಕಾಯಿಲೆಯೊಂದಿಗೆ ತೀವ್ರವಾದಂತಹ ನಿಗಾ ಘಟಕದಲ್ಲಿ ಇದ್ದುಕೊಂಡು ಬಹಳ ಒಂದು ಜೀವನ ಮರಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬಹಳ ಒಂದು ಸಾಮಾಜಿಕ ಒಂದು ಕಳಕಳಿಯೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದ ಇವರು ನವೀನ್ ಅವರು ಬಹಳ ಒಂದು ಬಡ ಕುಟುಂಬ ಅಂತ ಹೇಳ್ಬೋದು. ಅವರ ಮಕ್ಕಳು ಪಡದಿ ಬಹಳ ಒಂದು ಕಷ್ಟ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ನವೀನ್ ಅವರು ಕೂಡ ಈ ಒಂದು ಸ್ಥಿತಿಯಲ್ಲಿ ನೋಡುವಾಗ ಬಹಳ ಬೇಸರ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ನಾನು ಪ್ರೀತಿಯ ಕಳಕಳಿಯ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಹೇಳಿದೆ. ಅವರಿಗೆ ಸುಮಾರು 8 ಲಕ್ಷಕ್ಕಿಂತಲೂ ಮುಗಿದಾಗಿ ಖರ್ಚು ವೆಚ್ಚಗಳು ಇದೆ ಆಸ್ಪತ್ರೆಯಲ್ಲಿ. ಅವರು ಸರಿಯಾಗಬೇಕು, ಅವರು ಹುಷಾರಾಗಬೇಕು. ಅವರ ಮನೆ ಮಂದಿಗೆ ಅವರು ಮತ್ತೆ ಒಂದು ಹಿಂದಿನ ಏನು ನವೀನಾಗಿದ್ರು ಅದೇ ರೀತಿಯಲ್ಲಿ ಅವರು ಸಿಗಬೇಕು. ಈ ಹಣವನ್ನು ಬರೆಸಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ, ಬಹಳ ಕಷ್ಟ. ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಇವತ್ತು ನಾನು ಎಲ್ಲ ಸಮಾಜದ ಎಲ್ಲ ದಾನಿಗಳಲ್ಲಿ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಏನಂತ ಹೇಳಿದ್ರೆ, ತಮ್ಮ ಕಿಂಚಿತ್ತು ಮೊತ್ತ ಏನಾದರೂ ಇದ್ರೆ ಏನಾದರೂ ನಾವು ಒಂದು ಬಡವರಿಗೆ ಅಥವಾ ಒಂದು ಮಾನವೀಯತೆ ನೆಲೆಯಲ್ಲಿ ಏನಾದರೂ ಒಂದು ಸಣ್ಣ ನನ್ನದು ಕೂಡ ಒಂದು ಕಾಣಿಕೆ ಇರಲಿ ಎನ್ನುವಂತಹ ಮನಸ್ಥಿತಿಯೊಂದಿಗೆ ಒಂದು ದೇವರ ಕೆಲಸ ಅಂತ ಹೇಳಿಕೊಂಡು ಇವರಿಗೆ ಒಂದು ಸಹಾಯವನ್ನು ನೀಡಬೇಕು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ತಮ್ಮೆಲ್ಲರಲ್ಲಿ ನಾನು ಮಾಡ್ತಾ ಇದ್ದೇನೆ. ನವೀನ್ ಅವರ ಮನೆಗೆ ಹಾಗೂ ಅವರ ಮಕ್ಕಳಿಗೆ, ನನ್ನ ಮಕ್ಕಳು ಅವರಿಗೆ ಒಂದು ರೀತಿಯಲ್ಲಿ ದಾರಿದೀಪವಾಗುವಂತಹ ಕೆಲಸವನ್ನು ನಾವು ಮಾಡೋಣ. ಅವರ ಬ್ಯಾಂಕಿನ ಅಕೌಂಟ್ ಹಾಗೂ ಅವರ ಗೂಗಲ್ ಪೇ ಅಕೌಂಟ್ ನಂಬರ್ ಏನಿದೆ, ಫೋನ್ ನಂಬರ್, ಅದನ್ನು ಕೂಡ ನಾನು ಈ ಒಂದು ವಿಡಿಯೋದ ನಂತರ ನಾನು ಕಳಿಸ್ತೇನೆ. ದಯವಿಟ್ಟು ಅದಕ್ಕೆ ಆ ಬ್ಯಾಂಕ್ ಅಕೌಂಟಿಗೆ ಅಥವಾ ಫೋನ್ ನಂಬರ್ ಮುಖಾಂತರ ಗೂಗಲ್ ಪೇ ಅಕೌಂಟ್ಗೆ ದಯವಿಟ್ಟು ತಾವು ದಾನಿಗಳು ತಮ್ಮ ಏನೋ ಕಿಂಚಿತ್ ಕಾಣಿಕೆ ಇದ್ರೂ ಕೂಡ ಈ ಒಂದು ಮನೆಗೆ ಅದೊಂದು ದೊಡ್ಡ ಒಂದು ಕಾಣಿಕೆಯಾಗಿ ಅದು ಪರಿವರ್ತನೆ ಆಗುತ್ತೆ. ಇವರು ಆರೋಗ್ಯವಾಗಿ ಮತ್ತೆ ಮನೆ ಮಂದಿಗೆ ಸಮಾಜಕ್ಕೆ ದೊರಕುವಂತಹ ಒಂದು ವ್ಯವಸ್ಥೆಗೆ ಒಂದು ದಾರಿದೀಪವಾಗುತ್ತೆ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಯತೀಶ್ ಶೆಟ್ಟಿ ಬೋಳೂರು ಮಹಾನಗರ ಪಾಲಿಕೆಯ ಸದಸ್ಯರು.